ಅಂದ್ರೆ ಎಲ್ಲೆಲ್ಲಿಂದ ಬಂತು? ಮೊದಲ ತಾಯಿ ಕೊಟ್ಲು. ಆಕೆ ಹಾಡ್ಕೊಂತ ಕಲಿಸದ್ಲಕ್ಕೆ ಜ್ಞಾನ ಕೊಟ್ಟಿದ್ದು. ಆಕೇನು ಯೂನಿವರ್ಸಿಟಿ ಒಳಗೆ ಓದ್ದಕ್ಕೆಲ್ಲ. ಬುದ್ಧನ ಕೊನೆಯ ಸಂದೇಶ ಏನಾಗಿತ್ತು ಅಂದ್ರೆ, ಬಿ ಲೈಟ್ ಅಂಟು ಯುವರ್ ಸೆಲ್ಫ್, ನಿನ್ನಷ್ಟಕ್ಕೆ ನೀನು ಬೆಳಕಾಗುವಂತ. ಬುದ್ಧ ಜ್ಞಾನೋದಯ ಪಡೆದುಕೊಂಡು ಕೊನೆಯ ಕಾಲಕ್ಕೆ ಹೇಳಿದ ಮಾತು, ಸಾಲಿ ಕಲಿಯದ ತಾಯಿ ತನ್ನ ಮಗಳ ತೊಡಿ ಮೇಲೆ ಹಾಕೊಂಡು ಜ್ಯೋತಿಯ ಆಗು ನನ್ನ ಕಂದ ಜಗಕ್ಕೆಲ್ಲ ಅಂತ ಹೇಳಿದ ತಾಯಿ ಕಲಿಸಿದ ಮೊದಲ ಪಾಠ. ತಾಯಿ ಹಾಡಿದ್ದು ನನ್ನ ಮಗ ಜ್ಯೋತಿ ಆಗಬೇಕಂತ, ಇವ ಆಗಿದ್ದು ಕೋತ್ಯಾಗ ಅಡ್ಡಾಡಕತ್ತು ಊರಾಗಷ್ಟ. ಅಕ್ಕಿ ಹಾಡಿದ್ದು ಸಾಲಿ ಕಲಿಯದ ತಾಯಿ ಕಲಿಸಿದ್ದು ಮೊದಲ ಪಾಠ. ಆಮೇಲೆ ಗುರುಗಳು ಕಲಿಸಿದ್ರು, ಸ್ನೇಹಿತರು ಕಲಿಸಿದ್ರು, ನೆರೆಹೊರೆಯವರು ಕಲಿಸಿದ್ರು, ನಿಸರ್ಗ ಕಲಿಸ್ತು. ವಾಸ್ತವದಲ್ಲಿ ಯಾರಿಂದ ಕಲಿಯಬೇಕನ್ನುವ ಮನಸ್ಸಿತ್ತು ಅಂದ್ರೆ ಈ ಪ್ರಪಂಚವೇ ಗುರು ಆಗ್ತದೆ. ನಾನು ಜ್ಞಾನ ಪಡ್ಕೋಬೇಕಂತ ನನ್ನ ಎದೆಯಾಗಿತ್ತು ಅಂದ್ರೆ ಈ ಪ್ರಪಂಚವೇ ನಿನಗೆ ಗುರು ಆಗ್ತೈತಿ, ನೀ ಶಿಷ್ಯ ಆಗಬೇಕಷ್ಟೇ ಈ ಜಗತ್ತಿಗೆ. ಜ್ಞಾನ ಎಲ್ಲಿಂದ ಸಿಗ್ತದೆ? ಎಲ್ಲರಿಂದ ಸಿಗ್ತದೆ. ಈ ಪ್ರಪಂಚವೇ ಬರೇ ಕೇವಲ ಶಾಲೆ ಅಷ್ಟೇ ಜ್ಞಾನ ದೇಗುಲ ಅಲ್ಲ, ಈ ವಿಶ್ವವೇ ಒಂದು ಜ್ಞಾನ ದೇಗುಲ. ಇದು ಮನುಷ್ಯನಿಗೆ ಕಲಿಯುವ ಮನಸ್ಸು ಬೇಕಷ್ಟೇ. ಈಗ ಬಹಳ ಮಂದಿ ಹೇಳ್ತಿರ್ತಾರೆ ನೋಡ್ರಿ,